ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಈ ವ್ಲಾಗ್ ಬಂದುಬಿಟ್ಟು ನನ್ನ ಮಗನ ಬರ್ಡೇ ಈವ್ನಿಂಗ್ ವ್ಲಾಗ್. ಸೊ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಅದನ್ನೆಲ್ಲ ಈ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ಆದಷ್ಟು ರಾ ಆಗಿರೋಕ್ಕೆ ಟ್ರೈ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸೊ ಇದೇನು ಬ್ಲಾಗಲ್ಲಿ ನನ್ನ ಅಡುಗೆ ಕಾರ್ಯಕ್ರಮ ಏನಿದೆ ಅದೆಲ್ಲ ಮುಗ್ದಿತ್ತು. ಇನ್ನೇನಿದ್ರು ಡೆಕೋರೇಷನ್ ಮಾಡಬೇಕಿತ್ತಲ್ಲ. ಸೊ ಹಾಗಾಗಿ ಕೂತ್ಕೊಂಡು ಎಲ್ಲ ಸ್ವಲ್ಪ ಹೊತ್ತು ಹಾಗೆ ಮಾತಾಡ್ತಾಯಿದ್ವಿ. ಇನ್ನೂ ಕೂಡ ಟೈಮ್ ಬಂದ್ಬಿಟ್ಟು 6 o'clock ಏನೋ ಆಗಿತ್ತು. ಈವ್ನಿಂಗ್ ಒಂದು 7 o'clock ಹಂಗೆ ಕೇಕ್ ಕಟ್ಟಿಂಗ್ ಮಾಡಿಸೋಣ ಅಂತ. ಇನ್ನು ನಮ್ಮ ಭಾವನ ಮಗ ಬಂದ್ಬಿಟ್ಟು ಅವನು ಡೆಕೋರೇಷನ್ಗೆ ಏನೇನು ಬೇಕೆಲ್ಲ ರೆಡಿ ಮಾಡ್ತಿದ್ದ. ಏನಂದರೆ ಹಿಂದಿನ ದಿನವೇ ಡಿಮಾರ್ಟಿಂದ ಏನು ತೊಗೊಂಡು ಬಂದಿದ್ನಲ್ವಾ ಬ್ಯಾನರ್ ಹ್ಯಾಪಿ ಬರ್ಡೇದು, ಅದನ್ನು ಜೋಡಿಸ್ಕೊಳ್ತಾ ಇದ್ದ. ಸೊ ಎಲ್ಲ ನೀಟಾಗಿ ಜೋಡಿಸ್ಕೊಂಡು ನಿಧಾನವಾಗಿ ಅವನು ಮತ್ತು ಶಶು ಇಬ್ಬರು ಕೂಡ ಸೇರಿಕೊಂಡು ಡೆಕೋರೇಟ್ ಎಲ್ಲ ಮಾಡಿದ್ರು. ಅಷ್ಟರಲ್ಲಿ ಹೋಗಿ ಕೇಕ್ ಕೂಡ ತೊಗೊಂಡು ಬಂದರು. ಬೆಳಗ್ಗೆನೇ ಆರ್ಡ್ರ್ ಕೊಟ್ಟು ಬಂದಿದ್ರು, ನೀಟಾಗಿ ಮಾಡ್ಕೊಳ್ಳಿ, ಮತ್ತು ಸುತ್ತ ಕ್ರೀಮ್ ಹಾಕ್ಬಿಡ್ತಾರೆ, ಅದು ನನಗೆ ಇಷ್ಟ ಆಗೋಲ್ಲ. ಸೊ ಹಾಗಾಗಿ ಅವ್ರಿಗೆ ಸ್ಪೆಷಲಾಗಿ ಹೇಳಿಬಿಟ್ಟು ಸುತ್ತ ಕ್ರೀಮ್ ಏನಿದೆ ಅದೆಲ್ಲ ಹಾಕಬೇಡಿ ಅಂತ ಬ್ರೆಡ್ ಕೇಕನ್ನೇ ಮಾಡಿಸಿದ್ರು. ಜಾಸ್ತಿ ಜನ ಪೇಸ್ಟ್ರಿ ಕೇಕನ್ನೇ ಇಷ್ಟಪಡಲ್ಲ ನಮ್ಮ ಫ್ಯಾಮಿಲಿನಲ್ಲಿ. ಹಾಗಾಗಿ ಅದೇ ಥರ ಮಾಮೂಲಿ ನಾರ್ಮಲ್ ಕೇಕನ್ನೇ ಮಾಡಿಸೋಣ ಅಂಥೇಳಿ ಮಾಡಿಸಿದಂಥದ್ದು. ಸೊ ಇನ್ನು ಆ ಕಡೆ ಡೆಕೋರೇಷನ್ ಕಂಪ್ಲೀಟ್ ಆದಮೇಲೆ ಇನ್ನೇನು ಕೇಕ್ ಕಟ್ಟಿಂಗ್ ಮಾಡೋದಷ್ಟೇ ಅಲ್ವ. ಸೊ ಹಂಗಾಗಿ ನನ್ನ ಮಗನೂ ಕೂಡ ಹೋಗಿ ರೆಡಿಯಾಗಿ ಬಂದ್ಬಿಡು ಅಂತೇಳಿ ಹೇಳಿದೆ. ಅವನು ಕೂಡ ರೆಡಿಯಾಗಿ ಬಂದ. ಅದ್ರ ಜೊತೆಯಾಗಿ ಮೇಘನ, ಜೀವನ್ ಮತ್ತು ಪಾಪು, ಅಪ್ಪು, ಪ್ರಿಯಾಂಕಾ, ಅವ್ರ ಹಸ್ಬೆಂಡ್ ಮಂಜು ಅವರೆಲ್ಲರೂ ಕೂಡ ಬಂದರು. ಸೊ ಇನ್ನು ಕೇಕ್ ಕಟ್ ಮಾಡಿಸ್ಬಿಡೋಣ ಅಂಥೇಳಿ ಅದಕ್ಕೂ ಕೂಡ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಸೊ ಕೇಕನ್ನು ಸೆಂಟರ್ ಟೇಬಲ್ ಮೇಲೆ ಇಟ್ಟಿದ್ರು. ಅದು ಒಂಥರ ಖಾಲಿ ಅನ್ನಿಸ್ತಾ ಇತ್ತು ನನಗೆ. ಮತ್ತು ಏನು ಡೆಕೋರೇಟ್ ಮಾಡೋಕ್ಕೆ ಟೈಮ್ ಕೂಡ ಸಿಕ್ಕಿಲ್ಲ. ಮನೆಯಲ್ಲೇ ರೋಸ್ ಇತ್ತಲ್ವ, ಅದರದ್ದು ಪೆಟಲ್ಸ್ ತೆಗೆದುಬಿಟ್ಟು ಅದ್ರ ಸುತ್ತ ಹಾಕಿದೆ ಅಷ್ಟೇ. ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಜೋರಾಗಿ ಓಡ್ತಾಯಿತ್ತು ನಮ್ಮ ಮನೆಯಲ್ಲಿ ಅವತ್ತು. ಅದು ಯಾರು ಗೊತ್ತಿಲ್ಲ, ಕರೆಕ್ಟಾಗಿ ಕೇಕ್ ಕಟ್ಟಿಂಗ್ ಟೈಮಲ್ಲಿ ಟಿ ವಿ ಆಫ್ ಮಾಡಿದ್ದಾರೆ. ಅದು ಒಂಥರ ಅಡ್ವಾಂಟೇಜ್ ಆಯಿತು ನನಗೆ ಅಂತಲೇ ಹೇಳ್ಬೋದು. ಸೊ ಇಲ್ಲಾಂದರೆ ಎಲ್ಲನೂ ವಾಯ್ಸ್ ಮ್ಯೂಟ್ ಮಾಡಿಬಿಟ್ಟು ಫುಲ್ಲು ವಾಯ್ಸ್ ಓವರ್ ಕೊಡಬೇಕಾಗಿತ್ತು ನಾನು. Happy birthday to you. Happy birthday to you. Happy birthday to dear Shishira. Happy birthday to you. Come on. Oi, Shiri. Mama, do danger. Bucket box apa? Shoe bala bisa kau. Happy birthday to dear ಶಶಾಂಕ್, ಸುಮ್ಮನೆ ಇರೋ, ನೀಟಾಗಿ ಹೇಳೋ. ಇರಲಿ ಹರ್ಷ ಹರ್ಷ ಮಾಡಿದ ದೀಪ ನಿನ್ನ ನಗು, ದೇವರ ರೂಪ ನೀನೆ ಮಗು, ನಗುತ್ತಾ ನಗುತ್ತಾ ಬಾಳು ಶೋಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ. ಹೋಗಿ ಒಬ್ಬೊಬ್ರೆ ಥ್ಯಾಂಕ್ ಯು. ಓರ ಓರ ಅಮ್ಮ ಬರ್ಲಿಲ್ಲ. ಹಂಗೆ ಮಾಡಿದೆ. ಇಲ್ಲ ಅದೇನು ಬ್ಲರ್ ಆಗ್ತದೆ. ಕಣ್ ಮುಗಿಸ್ಕೊಂಡು ಕೊಡು, ಹಿಂಗೆ ಮಾಡಿಸಿ. ಕೇಕ್ ಮೇಲೆ ರೆಂಟ್ ಆಯ್ತದು. ಅಲ್ಲ, ಸಿಹಿ ಮುತ್ತನ್ನು ಕೊಡುಗೆ ಕೊಟ್ಟ
Hey, who is that? Click the ಬೇಡ ಬಿಡಿಯತ್ತೆ ಕ್ರೀಮ್ ಜಾಸ್ತಿ ತಿನ್ನಬೇಡಪ್ಪ. ಅಪ್ಪ ಈ ಕಡೆ ಹೋಗ್ರು ಟವರ್ 8x8. ಸೀರೆನೆ ಕಾಣ್ತಾ ಇಲ್ಲ ಕಣ. time. 14th time ಇದು. ಅಲರ್ಟ್ ಆಗ್ಬಿಡ್ತಾಳೆ. ಅವಳ್ದು ಹೋಯ್ತಲ್ಲ ಇನ್ನಷ್ಟು. Series 7 7th. ಹೋಗ್ಮಾ ಅಯ್ಯೋ ಯಾಕೆ ಕೊಡೋ 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 ಬಿಟ್ರು ನೆಕ್ಸ್ಟ್ ನೀನ್ ಫೋನ್ ಕೊಡಲ್ಲ. ನೆಕ್ಸ್ಟ್ ಫೋನ್ ತೆಗಿಯಲೇ. ನೆಕ್ಸ್ಟ್ ಹಿಂಗ್ ಅನ್ಬೇಕಲ್ಲ ಹಿಂಗ್ ಬನ್ನಿ ಅಲ್ಲ ಏನೋ ಬ್ಲರ್ ಆಗ್ತದೆ. ಮಂಜು ಹೋಗ್ರಿ ನೀವು. ಹಾ ಅವಳೇ ಕೊಟ್ಬಿಡು. ರಕ್ಷಾ ಬಾಯಿ. ಅದಕ್ಕೆ ಆ ಕಡೆ ತಿರುಗಿಸ್ಬಿಟ್ಟ. ಮಂಜು ನಂಗೆ ಥ್ಯಾಂಕ್ಸ್ ಹೇಳು ಎಲ್ಲ ಡೆಕೋರೇಷನ್ ಮಾಡ್ಕೊಟ್ಟಿರೋದಕ್ಕೆ. ಕಮಿಷನ್ ಇಸ್ಕೊಂಬಂದು ಟ್ಯಾಕ್ಸ್ ಅಂತ ಅರ್ಧಕ್ಕೆ ಕಲಿತೀನಿ. ಅವ್ರು ಅಲ್ಲೇ ಪುಡಿ ಮಾಡ್ತವನೆ. ಏನ ಶವರ್ಮ ಅಷ್ಟೊಂದು ಚಿಕ್ಕ ಚಿಕ್ಕ ಪೀಸ್ ಐತೆ. ಕುಯ್ಕೊಂಡು ಚಿಕ್ಕ ಪೀಸೇನೆ ಅದನ್ನ ಬೇರೆ ಮುರಿದಾಗ್ದ ಒಂದು ಮೂಲೆದು. ಕೋಟ ಪಾಠ ತೆಗಿತೀವಿ ಎಲ್ಲ ನಿಂತ್ಕೊಳ್ಳಿ. ಅಪ್ಪು ಏ ಚಿಂಟು ಸೈಡಿಗೆ ಬರೋ. ಏ ಚಿಂಟು ಸೈಡಿಗೆ ಬರೋ. ಏ ಕ್ಯಾಮ್ರಾಮ್ಯಾನ್ ಫೋಕಸ್ ಆನ್ ಮೆಂಬರ್ಸ್. ಏ ನೋಡ್ರ ಇಲ್ಲಿ ಕ್ಯಾಮ್ರಾ ವುಮೆನ್ ಕ್ಯಾಮ್ರಾ ಫೀಮೇಲ್. ಅಮ್ಮ ಮಾಮಿ ನೀನು ಹೋಗೆ ನಮ್ಮ ಯಜಮಾನ್ರು ನಿಂಗೆ ಹಿಂಸೆ ಅಲ್ವಾ? ಅವ್ಳು ವಿಡಿಯೋ ಮಾಡ್ತಿದ್ಲಲ್ಲ ಕೈ ತೊಳಿಬೇಡ. ಅವ್ನ ಬೂತಿಗೆಲ್ಲ ರೋಸ್ ತಿನ್ಸ್ಬಿಡು. ತಿನ್ಸದೆ ಬೇಡ. ಒಳ್ಳೆ ಪಾಪ ಮುಜೋಯ್ತು ತಿನ್ಕೊಳ್ಳಲೆ. ಮಾಡ್ತಾವಳು ಅವ್ನು ನೋಡ್ತಾನೆ ಶಶಿ ನೋಡು ಫೋಟೋಗೆ. ಕೇಕೆ ತುರುಕ್ಬಿಡ್ತಾಳೆ ಬಾಯಿಗೆ. ಏ ಬೇಡ ಏ ಕೇಕ್ ತಿನ್ನಕ್ಕೋಸ್ಕರ ಬಂದಿದ್ದೀವಿ. ಬರ್ತಡೇ ಬಾಯ್ಗೆ ಮಾತ್ರ ಅದು. ನಾವು ಹೋಲಿ ಕೇಕೆ ಹೊಡೆದ್ಬಿಡ ನನ್ನ ಮುಖಕ್ಕೆ. ಮತ್ತೆ ಇನ್ನೇನಕ್ಕೆ ಬೈತದೆ? ಏ ಕಟ್ ಮಾಡ ಆಯ್ತು. ಪ್ಲೇಟು ಪ್ಲೇಟ್ ಅಂತ ಪ್ಲೇಟ್ ನನ್ನ ಕೈಲಿ ಐತೆ.
ಚಿಪ್ಸ್ ತಂದಿಲ್ವಾ ಐತೆ ಮತ್ತೆ ಹಾಕಿ ಕೊಡಿ. ಅದು ಹಾಕ್ಬೇಕಿರೋ ನಿಮಿಷದಲ್ಲಿ. ನನ್ನ ಮಗನ ಫ್ರೆಂಡ್ ಕಿಶನ್ ಅಂತ ಅವನು ಕೂಡ ಬಂದಿದ್ದ. ಬಟ್ ಅವ್ನು ಕೇಕ್ ತಿನ್ನಿಸೋದು ಕ್ಲಿಪ್ಪಿಂಗ್ ಕಟ್ಟಾಗ್ಬಿಟ್ಟಿದೆ. ನಂಗೆ ಬೇಜಾರಾಯಿತು. ಅವ್ನು ಎಲ್ಲರದು ಕೇಕ್ ತಿನ್ನಿಸೋದು ಇದಿದೆ, ವಿಡಿಯೋ ಕ್ಲಿಪ್ಪಿಂಗ್ ಇದೆ. ಬಟ್ ಅವ್ನು ಮಾತ್ರ ಇಲ್ಲ ಅಂತ. ಅದಾದಮೇಲೆ ಹೊರಡ್ತೀನಿ ಆಂಟಿ ಅಂತ ಹೇಳ್ತಾ ಇದ್ನ. ಸರಿ ಕೂತ್ಕೋಪ, ಊಟ ಮಾಡ್ಕೊಂಡು ಹೋಗುವಂತೆ ಅಂತೇಳಿ ಫಸ್ಟಿಗೆ ಅವನಿಗೆ ಊಟ ಹಾಕ್ಕೊಟ್ಟೆ. ಎಲ್ಲರಿಗೂ ಕೇಕು ಮತ್ತು ಚಿಪ್ಸ್ ಎಲ್ಲ ಕೊಟ್ಟಿದ್ವಲ್ಲ, ಸೊ ಅದನ್ನೆಲ್ಲ ತಿಂತಾಯಿದ್ರು. ಇವನು ಮಾತ್ರ ಹೊರಡ್ತೀನಿ ಅಂತ ಇದ್ದ ಅಂದ್ಬಿಟ್ಟು ಅವನಿಗೆ ಕೇಕೆಲ್ಲ ಊಟ ಹಾಕ್ಕೊಟ್ಟೆ. ಅವನು ಕೂಡ ಕೇಕು ಎಲ್ಲ ಚಿಪ್ಸ್ ಎಲ್ಲ ಕೊಟ್ಬಿಟ್ಟು ಎಲ್ಲರದು ಆದಮೇಲೆ ಒಂದು ರೌಂಡ್ ಊಟಕ್ಕೆ ಕೊಟ್ಬಿಡೋಣ ಅಂಥೇಳಿ ಊಟಕ್ಕೆ ಕೂಡ ಸ್ಟಾರ್ಟ್ ಮಾಡಿದ್ವಿ. ನಾನು ಮೊದಲೇ ಹೇಳಿದೆ ನನ್ನ ಹಸ್ಬೆಂಡ್ಗೆ, ಅದು ಎಲೆ ತರಿಸ್ಬಿಡ್ರಿ, ಕೂರಿಸ್ಬಿಟ್ಟು ಎಲ್ಲನೂ ಒಟ್ಟಿಗೆ ನೀಟಾಗಿ ಬಡಿಸ್ಬೋದು. ಒಬ್ಬಟ್ಟಿನ ಅಡುಗೆ ಎಲೆ ಮೇಲೆ ಬಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ. ಬಟ್ ನಮ್ಮ ಮನೆಯವರು ಪ್ಲೇಟ್ಸ್ ಇದೆಯಲ್ಲ ಅದಕ್ಕೆ ಹಾಕ್ಕೊಡು ಪರವಾಗಿಲ್ಲ ಅಂಥೇಳಿ ಹೇಳಿದ್ರು ಅಂದ್ಬಿಟ್ಟು ನಾನು ಸರಿ ಬಿಡೋ ಹಾಗೆ ಮಾಡೋಣ ಅಂದ್ಕೊಂಡು ಸುಮ್ಮನೆ ಅದನ್ನ. ಬಟ್ ನನಗೇನೆಂದರೆ ಊಟ ಬಡಿಸುವಾಗ ಸ್ವಲ್ಪ ಗಡಿಬಿಡಿ ಆಗೋಯ್ತು ಅಂತ ನನಗನ್ನಿಸ್ತು. ಗಡಿಬಿಡಿ ಅನ್ನೋದಕ್ಕಿಂತ ಎಲ್ಲರಿಗೂ ಕರೆಕ್ಟಾಗಿ ಊಟ ಹಾಕ್ಕೊಟ್ನ ಅಥವಾ ಯಾರಿಗೆ ಏನು ಮಿಸ್ ಆಯಿತೋ ಏನೋ ಆ ಥರ ಬೇಜಾರು ಅನ್ನಿಸ್ಬಿಡ್ತು. ಆಮೇಲೆ ಹಸ್ಬೆಂಡ್ ಇಲ್ಲೇ ಬಿಡು, ಎಲ್ಲರೂ ಹೊಟ್ಟೆ ತುಂಬ ಚೆನ್ನಾಗಿ ತಿಂದರು, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರೆ. ಸೊ ಆವಾಗ ಸಮಾಧಾನ ಆಯಿತು. ನಾನು ಒಳಗಡೆನೇ ಇದ್ದೆ. ಅದಕ್ಕೆ ಎಲ್ಲರೂ ಸೇರಿ ಊಟ ಕೂಡ ಬಡಿಸ್ತಾಯಿದ್ರು. ಪ್ಲೇಟ್ಸ್ನ ತೊಗೊಂಡ್ಬಂದು ಆಚೆ ಕೊಡ್ತಾಯಿದ್ದೆ ಅಷ್ಟೇ ನಾನು. ಇನ್ನು ಎಲ್ಲ ಒಂದು ರೌಂಡ್ ಹಾಕ್ಕೊಟ್ಮೇಲೆ ಏನು ಪ್ರಾಬ್ಲಮ್ ಇರೋಲ್ಲ. ಆಮೇಲೆ ಏನು ಬೇಕೋ ಎಕ್ಸ್ಟ್ರಾ ಅದನ್ನು ಬಡಿಸ್ಕೊಳ್ಳೋದು. ಅದರಲ್ಲೂ ಈ ಮೊಸರು ಬಜ್ಜಿ ನೀರು ಹಾಕೋದು ಎಲ್ಲ ನನ್ನ ಹಸ್ಬೆಂಡ್ ಮಾಡ್ತಾಯಿದ್ರು. ಅದನ್ನೇ ಹೇಳ್ತಾ ಅಲ್ಲೆಲ್ಲ ರೇಗಿಸ್ತಾಯಿದ್ರು. ಫಸ್ಟು ಮೊಸರು ಬಜ್ಜಿ ಅಂದ್ಕೊಂಡು ಅದನ್ನು ಖಾಲಿ ಮಾಡಿಬಿಟ್ರು. ಸೊ ಮೊಸರು ಬಜ್ಜಿ ಖಾಲಿ ಆಯಿತು. ನೆಕ್ಸ್ಟ್ ಏನು ಅಂಥೇಳಿ ನೀರು ಅಂಥೇಳಿ ಅದಕ್ಕೆ ನೀರು ಖಾಲಿ ಮಾಡಿಬಿಡಿ ಅಂತೆಲ್ಲ ಅಲ್ಲಿ ರೇಗಿಸ್ತಾಯಿದ್ರು ಅವ್ರಿಗೆ. ಇನ್ನು ನಾನು ಎಕ್ಸ್ಟ್ರಾ ಏನಿದೆ ಅದನ್ನೆಲ್ಲ ಹಾಕಿ ನೋಡ್ಕೊಂಡು ಬಡಿಸ್ತಾಯಿದ್ದು. ಯಾರು ಹೊಟ್ಟೆ ತುಂಬ ಹೆಂಗೆ ತಿಂದರು ಏನೋ ನೋಡಿಲ್ಲ, ಎಲ್ಲ ಫ್ಯಾಮಿಲಿಯವರೇ. ಆ ಥರ ಏನಿಲ್ಲ, ನಮ್ಮ ಫ್ಯಾಮಿಲಿನಲ್ಲಿ ಏನಾದ್ರು ಬೇಕಂದರೆ ಹಾಗೆ ಕರೆದು ಕೇಳ್ತಾರೆ ಹಾಕ್ಕೊಡು ಅಂತ. ಈಗ ಬಂದು ಹಾಕಲಿ ಅಂತ ಯಾರು ವೇಟ್ ಮಾಡೋದಿಲ್ಲ. ಸೊ ಹಂಗಾಗಿ ಆ ಥರದ್ದೇನು ಭಯ ಆಗೋದಿಲ್ಲ. ಏನಂದರೆ ಇನ್ನು ನನಗೆ ಎಲೆಯಲ್ಲಿ ಊಟ ಬಡಿಸಿದ್ರೆ ಚೆನ್ನಾಗಿರ್ತಿತ್ತು ಅಂತ ನನಗೆ ಫೀಲ್ ಆಯಿತು ಅಷ್ಟೇ. ಏಕೆಂದರೆ ಯಾವ ಐಟಮು ಎಲ್ಲರಿಗೂ ನೀಟಾಗಿ ಅದು ಇದಾಗ್ತಾಯಿತ್ತು ಅಂತ, ಒಂದೇ ಸಲ ಆಗ್ತಾಯಿತ್ತು ಅಂತ ನನ್ನ ಫೀಲಿಂಗ್. ಬಟ್ ಇದರಲ್ಲೂ ಕೂಡ ಚೆನ್ನಾಗಿ ಆಯಿತು ಎಲ್ಲ ಊಟ. ಫ್ಯಾಮಿಲಿಯವರೆಲ್ಲ ಕೂತ್ಕೊಂಡು ಒಟ್ಟಿಗೆ ಮಾತಾಡಿಕೊಂಡು ಟಿ ವಿ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು, ಮಕ್ಕಳಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು ಅಂತಲೇ ಹೇಳ್ಬೋದು. ಅದರಲ್ಲೂ ನನ್ನ ಮಗ ಎಸ್ಪೆಷಲಿ ತುಂಬಾ ಎಂಜಾಯ್ ಮಾಡ್ದ. ಸೊ ಖುಷಿ ಆಗ್ತಾಯಿತ್ತು ನನಗೂ ಕೂಡ. ಮತ್ತು ಹಾಡುಗಳು ಹಾಕ್ಕೊಂಡು ಅದರಲ್ಲೂ ಕೂಡ ಏನು ಹೇಳ್ತಾರೆ ಈಗ ಸಾಂಗ್ ಹಾಕೋದು, ಯಾರು ಗೆಸ್ ಮಾಡ್ತೀರಾ ಅಂತ ಹೇಳೋದು, ಆ ಥರದ್ದೆಲ್ಲ ಗೇಮ್ನ ಕೂಡ ಆಡಿಕೊಂಡು ನೋಡ್ತಾಯಿದ್ರು, ಊಟ ಮಾಡ್ತಾಯಿದ್ರು. ಅದೊಂದು ಖುಷಿ ಆಗ್ತಾಯಿತ್ತು. ನನಗೂ ಕೂಡ ಕುತ್ಕೋಬೇಕು, ಅವ್ರ ಜೊತೆ ಎಲ್ಲ ಮಾತಾಡಬೇಕು ಅಂತ ಅನ್ನಿಸ್ತಿತ್ತು. ಬಟ್ ಈಗ ನಾನು ಕುತ್ಕೊಂಡ್ಬಿಟ್ರೆ ಆಗಲ್ವಲ್ಲ, ಬ್ಯುಸಿ ಅಂತೇಳಿ. ಸೊ ಅದನ್ನೇ ಆಮೇಲೆ ಅಂದ್ಕೊಂಡೆ. ಎಲ್ಲ ಈ ಥರ ಬ್ಯುಸಿ ಇದ್ದಾಗ ಎಲ್ಲ ಮನೆ ತುಂಬ ಜನ ಇದ್ದರು. ನಾನು ಫ್ರೀಯಾಗಿ ಕುತ್ಕೊಂಡಾಗ ಎಲ್ಲರೂ ಅವ್ರವ್ರ ಮನೆಗೆ ಹೊರಟ್ಬಿಟ್ರಲ್ಲ ಅಂತ ಬೇಜಾರು ಕೂಡ ಆಗ್ತಾಯಿತ್ತು ನನಗೆ. ಇನ್ನೊಂದು ಸ್ವಲ್ಪ ಹೊತ್ತು ಅಂದರೆ ಊಟ ಮಾಡಿ ಇನ್ನೊಂದು ಅಲ್ಲಿ ನಮ್ಮ ಮಾವನಿಗೆ ಎಲ್ಲ ಊಟ ಕಳಿಸ್ಬೇಕಾಗಿತ್ತು. ಹಂಗಾಗಿ ಅವರು ಬೇಗ ಹೊರಟ್ಬಿಟ್ರು. ಇಲ್ಲಾಂದರೆ ಇನ್ನೂ ಸ್ವಲ್ಪ ನಿಧಾನಕ್ಕೆ ನಾನು ಕಳಿಸ್ತಾ ಇದ್ದೆ. ಏಕೆ ಅಂತಂದರೆ ನಾನು ಫ್ರೀಯಾಗಿದ್ದಾಗ ಎಲ್ಲರೂ ಕೂತ್ಕೊಂಡು ಒಂದಷ್ಟು ವೀಡಿಯೋ ಎಲ್ಲ ಮಾಡ್ಕೊಳ್ಳೋಣ ಅಂತೆಲ್ಲ ಪ್ಲ್ಯಾನ್ ಮಾಡಿದ್ವಿ ನಾವು. ಡ್ಯಾನ್ಸ್ ಮಾಡೋದಿರ್ಬೋದು, ಕೆಲವೊಂದಷ್ಟು ರೀಲ್ಸು, ಶಾರ್ಟ್ಸ್ ಆ ಥರದ್ದೆಲ್ಲ ಮಾಡ್ಕೊಳ್ಳೋಣ ಅಂತ ಕೂಡ ಪ್ಲ್ಯಾನ್ ಇತ್ತು. ಬಟ್ ಅದೆಲ್ಲ ಲಾಸ್ಟಲ್ಲೆಲ್ಲ ಫ್ಲಾಪು. ಇದೇ ಥರ ಆಗುತ್ತೆ ಯಾವುದೇ ನಮ್ಮ ಫ್ಯಾಮಿಲಿ ಫಂಕ್ಷನ್ ಅಂದ್ಕೊಂಡಿರ್ತೀವಿ, ಎಲ್ಲ ಒಟ್ಟಿಗೆ ಫೋಟೋ ತೆಕ್ಕೊಳ್ಳೋಣ ಇಡೀ ಫ್ಯಾಮಿಲಿ ಅಂತ. ಲಾಸ್ಟ್ ಮೂಮೆಂಟಲ್ಲಿ ಅದು ಆಗೋದೇ ಇಲ್ಲ. ಏನೋ ಒಂದು ಮಾಡ್ಕೊಂಡು ಏನೋ ಒಂದು ಮರ್ತೇ ಹೋಗಿರುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ. ಇಲ್ಲ ನಂದೇ ಅಂತಲ್ಲ, ಎಲ್ಲ ಫ್ಯಾಮಿಲಿಯಲ್ಲೂ ಹಂಗೆ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಫೋಟೋ ತೆಕ್ಕೊಳ್ಳೋಣ ಅಂತ ಒಂದು ಪ್ಲ್ಯಾನ್ ಮಾಡಿದ್ವಿ, ಅದಾಗಲಿಲ್ಲ. ಒಂದಷ್ಟು ಶಾರ್ಟ್ಸ್ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋಣ ಅಂದ್ಕೊಂಡ್ವಿ, ಅದು ಪ್ಲ್ಯಾನ್ ಆಗಲಿಲ್ಲ. ಏನು ಮಾಡೋಕ್ಕಾಗಲ್ಲ. ಫೈನಲಿ ಎಲ್ಲರದು ಊಟ ಕೂಡ ಆಯಿತು.
ಕಪಾಲ ರೆಡಿ ಮಾಡ್ಬಿಟ್ಟು ಹಾಕ್ಬಿಡಿ. ಮಕ್ಕಳೇ ಕಾಣ್ತಲ್ಲ. ಕ್ಯಾನ್ಸಲ್ ಮಾಡಿ ನಾನು ಆರಾಮಾಗಿ ಕೂತ್ಬೇಕು. ನನಗೆ ಅಲ್ಲ ಇಲ್ಲಿ ಕೊಟ್ಬೇಡಿ. ನಾವು ಹೋಗ್ತೀವಿ. ಬರ್ತೀನಿ. ಸೀಕ್ರೆಟ್ ನಾಳೆ ಕೇಳಿ. ಬರ್ತೀನಿ. ಬರ್ತೀನಿ. ನಾಳೆ ಹೇಳ್ತೇನೆ ಬ್ಲಾಗ್ ಅಲ್ಲಿ ಕೇಳಿಸ್ಕೊಬಿಡಿ. ಹೌದಾ? ಏನು ನಾಳೆ ಬ್ಲಾಗ್ ಅಲ್ಲಿ ರಿವೀಲ್ ಮಾಡಿ. ಹೌದಾ? ಏನಪ್ಪ ಏನು ರಿವೀಲ್ ಮಾಡೋದು? ಹೌದಾ? ಬಿಡು. ಅಪ್ಪು ಅಪ್ಪು ಅಲ್ಲಿ ಬಾಯ್ 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 ಶಿವು ಬಾಯ್ 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 ಅಪ್ಪು ಬಾಯ್. ಇಲ್ಲಿ ಸಿರಿ ಸಿರಿ ಇಲ್ಲಿ ಅಮ್ಮ ಇಲ್ಲಿ ಇಲ್ಲಿ ಸರಿ ತಿರ್ಕೊಳ್ಳೋ. ನೀನು ಈ ಕಡೆ ಬರ, ಈ ಕಡೆ ಈ ಕಡೆ ಬರ, ಈ ಕಡೆ ಬಂದು ಆಡ್ಸು. ಇಲ್ಲಿ ಸಿರಿ ಸಿರಿ ಗಬ್ಬಿ ಆಗಲ್ಲ ಕಂಡ್ರೆ ನಂಗೆ ಮನೆಗೆ ಇಲ್ಲ ಇಲ್ಲ ಅವಳು ಕರ್ಕೊಂಬರೋದು. ಅಮ್ಮ ಆಯ್ತು. ಅಣ್ಣ ಅಲ್ಲೇ ಕುತ್ಕೊಂಬಿಟ್ಟಾರ. ಏಕಾದಶಿ ಅಂದ್ರೆ ಅಷ್ಟೇ. ಆಮೇಲೆ ನಿಜಾನಕ್ಕೆ ಬಾಯ್ ಮಮ್ಮಿ. ಹ್ಞೂ ಬಾಯ್. ಎಂಟು 8:50. ಹ್ಞೂ ಅತ್ತೆ ಅಲ್ಲೇ ಅವನೇ. ಥ್ಯಾಂಕ್ ಯು ಮಮ್ಮಿ, ನನ್ನ ಬರ್ಡೇ ಸ್ಪೆಷಲ್ ಮಾಡಿದ್ದೆ. ಥ್ಯಾಂಕ್ ಯು. ನೀನು ಖುಷಿ ಆಯ್ತಾ? ಎಲ್ಲರ ಜೊತೆ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ದಾ? ಹ್ಯಾಪಿ ಆಗಿದ್ದಾ? ಹಾಂ ಮ್ಯೂಟ್ ಮಾಡಲ್ಲ ಹೆಸರು.
ನೋಡು ಟೈಮ್ 9 ಗಂಟೆ. ಎಲ್ಲ ಮನೆ ಖಾಲಿ ಖಾಲಿ ಆಗೋಯ್ತು, ಎಲ್ಲ ಹೊರಟ್ಬಿಟ್ರು. ಬೇಜಾರಾಗ್ತದಲ್ಲ ಈಗ ಇಷ್ಟೊತ್ತು. ನಾನು ಕೆಲಸ ಮಾಡುವಾಗ ಎಲ್ಲರೂ ಇದ್ರು. ಈಗ ನಾನು ಫ್ರೀಯಾಗಿ ಕೂತ್ಕೊಂಡಿದ್ದೀನಿ ಆರಾಮಾಗಿ, ಯಾರು ಇಲ್ಲ, ಎಲ್ಲ ಹೊಟ್ಟಾದ್ರು. ಇವಾಗ ಕೂತ್ಕೊಂಡು ಅವ್ರ ಜೊತೆ ಮಾತಾಡೋಣ ಸ್ವಲ್ಪ ಹೊತ್ತು ಅಂದರೆ ಬಂದರು. ಗಡಿಬಿಡಿ ಆಗೋಯ್ತು ನನಗೆ ಇವತ್ತು ಊಟ ಬಡಿಸೋಕ್ಕೆ. ಅದಕ್ಕೆ ಹೇಳ್ದೆ ಪಪ್ಪಂಗೆ, ನನಗೆ ಅದು ಪ್ಲೇಟ್ ತಂದು ಕೊಟ್ಬಿಡು ಪಪ್ಪ, ಕೂರಿಸ್ಬಿಟ್ಟು ಬಡಿಸ್ಬಿಡ್ತೀನಿ ಎಲ್ಲರಿಗೂ ನೀಟಾಗಿ ಅಂತ. ಸ್ಟೀಲ್ ಪ್ಲೇಟ್ಗೆ ಹಾಕ್ಕೊಡು ಅಂದ್ಬಿಟ್ಟು ಯಾರಿಗೇನು ಬಡಿಸ್ದೆ ಅಂತಲೇ ಕನ್ಫ್ಯೂಷನ್ ಆಗೋಯ್ತು ಇವತ್ತು ನನಗಂತೂ. ಎಲ್ಲಿ ಮೊಬೈಲ್ ಇಟ್ಟೆ, ಎಲ್ಲಿ ಏನು ಮಾಡಿದೆ, ಫುಲ್ಲು ಕನ್ಫ್ಯೂಸ್. ಒಟ್ನಲ್ಲಿ ಎಲ್ಲ ನಮ್ಮವರೇ, ನಮ್ಮನೆಯವರೇ, ಏನು ಬೇಕಂದ್ರೂ ಕೇಳ್ಬಿಟ್ಟು ಹಾಕ್ಸ್ಕೊಂಡು ತಿಂತಾರೆ. ನೋ ಪ್ರಾಬ್ಲಮ್, ನೋ ವರಿ ಅಲ್ಲಪ್ಪ. ನನ್ನ ಮಗ ಚಾಕ್ಲೇಟ್ ತಿಂತವ್ರೆ. ಯಾರು ಕೊಡಿಸಿದ್ದೋ? ಚಿಂಟು ಕೊಡಿಸೋಣ. ಓ, ಅದಕ್ಕೆ ನಾನು ಇವಾಚೆ ಹೋಗಿದ್ದು. ಏನು ತಿನ್ಕೊಬಂದಪ್ಪ? ಗೋಬಿ ತಿಂದ್ವಿ. ಹ್ಞೂ, ಅಲ್ಲ ಮನೇಲಿ ಇಷ್ಟೊಂದೆಲ್ಲ ಮಾಡಿದ್ದೀನಿ. ಇದೆಲ್ಲ ಏನು? 5 ಸ್ಟಾರ್. ಓಹೋ, ಪೆನ್ನು. ಇದೇನು? ಪೆನ್ಸಿಲ್. ಚಿಂಟು ಕೊಡಿಸಿದ ಎಲ್ಲ? ಥ್ಯಾಂಕ್ಸ್ ಹೇಳೋ ಇಲ್ವಾ? ನೋಡಿ ಬರ್ತಾರೆ ಎಷ್ಟು ಜನ ಮಂಜೋಣ. ಸಿಂಪಲಾಗಿ ಹೆಂಗೆ ಡೆಕೋರೇಟ್ ಮಾಡಿಬಿಟ್ಟ ನೋಡಿ, ಎಷ್ಟು ಜನ ಕಾಣ್ತೈತೆ ನೋಡೋ. ಅದನ್ನ ಹಾಕು ಅಂತಿದ್ದಲ್ಲ, ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತೈತೆ. 100 ರೂಪಾಯಿ ಬರ್ತ್ಡೇ ಸೆಲೆಬ್ರೇಷನ್ ಅಲ್ಲ, ಡೆಕೋರೇಷನು. ಪಪ್ಪ ಎಲ್ಲಾಯ್ತು ರೀ? ಬನ್ನಿ ಇಲ್ಲಿ. ಬಂದ? ಹೆಂಗಿತ್ತು ಬರ್ತ್ಡೇ ಸೆಲೆಬ್ರೇಷನ್? ಚೆನ್ನಾಗಿತ್ತು. ಅಡುಗೆ ಎಲ್ಲ ಚೆನ್ನಾಗಿತ್ತು. ಖುಷಿ ಆಯ್ತಾ? ನನಗೆ ಖುಷಿ. ನೀನು ಕೇರಮ್ಮು ಅದು ಇದು ಮಾಡ್ಕೊಂಡು ಖುಷಿಯಾಗಿದ್ದಲ್ಲ. ಏನು ಅಲ್ಲಾಗುತ್ತೆ, ನಾವೇನೋ ಆಗ್ತೀವಲ್ಲ. ಲಾಸ್ಟಲ್ಲಿ ಬಂದಿದ್ದು ನಾವು, ಅವಾಗೆ ಬಂದಿದ್ದು ನೋಡ್ತಿದ್ನ. ಎಲ್ಲರದು ಆಯಿತು ಊಟ ಎಲ್ಲ. ಹೋಗಿ ಅವ್ರವ್ರ ಮನೆಗೆ ತಲುಪಿದಾರಂತೆ. ಈಗ ನಾನು ನಮ್ಮ ಯಜಮಾನ್ರು ಊಟ ಮಾಡ್ತಾಯಿದ್ದೀವಿ. ನನ್ನ ಮಗಂಗೆ ಊಟ ಬೇಡ ಅಂದ್ಬಿಟ್ಟು ಅವನು ಹೊರಗಡೆ ಹೋಗಿ ಗೋಬಿ ತಿನ್ಕೊಂಬಂದಿದ್ದಾನೆ. ನಮಗೆ ಗೊತ್ತಿಲ್ದಂಗೆ, ಗೊತ್ತಾ? ಚಿಂಟು ಜೊತೆ ಹೋಗಿ ಗೋಬಿ ತಿನ್ಕೊಂಡು, ಆಮೇಲೆ ಚಾಕ್ಲೇಟ್ ಎಲ್ಲ ತೆಗೆಸ್ಕೊಂಡು, ಆಮೇಲೆ ಏನೇನೋ ಗಿಫ್ಟ್ ಎಲ್ಲ ತೆಗೆಸ್ಕೊಂಡು ಬಂದಿದ್ದಾನೆ. ಅದಕ್ಕೆ ಊಟ ಬೇಡ ಅಂದ್ಬಿಟ್ಟು ಕೇಕ್ ಎಲ್ಲ ತುಂಬ ಎಲ್ಲರೂ ತಿನ್ಸಿದ್ರಲ್ಲ, ಅದು ಬೇರೆ ಕೇಕ್ ಜಾಸ್ತಿ ಆಯಿತು ಅವನಿಗೆ. ಸೊ ಹಂಗಾಗಿ ಊಟ ಬೇಡ ಅಂತ ಮಲ್ಕೊಂಡಿದ್ದಾನೆ. ಅವನಿಗೆ ಗುಡ್ ನೈಟ್ ಹೇಳ್ಬಿಟ್ಟು ನಾವು ಊಟ ತಿನ್ನೋಣ ಅಂತೇಳಿ ಕೂತ್ಕೊಂಡಿದ್ದೀನಿ. ಹೆಂಗಿತ್ತು ಪಾಪ ಅಡುಗೆ ಎಲ್ಲ? ಚೆನ್ನಾಗಿತ್ತಾ? ಥ್ಯಾಂಕ್ ಯು. ಅಮ್ಮ ನನಗೆ ಸೊಂಟ ನೋಡ್ತಾ ಇದ್ದಾರೆ. ಈಗ ಊಟ ತಿಂದ್ಬಿಟ್ಟು ಮಲ್ಕೊಳ್ತೀನಿ. ಸೊ ಹೇಗಿತ್ತು ನನ್ನ ಮಗನ ಬರ್ಡೇ ಬ್ಲಾಗ್ ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ತುಂಬ ಜನ ನನ್ನ ಮಗನ ಬರ್ಡೇಗೆ ವಿಶ್ ಮಾಡಿದ್ದೀರಾ, ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಕೂಡ ತುಂಬ ಜನ ನನ್ನ ಮಗನ ಬರ್ಡೇ ವಿಶ್ ಮಾಡಿದ್ದೀರಾ. ಸೊ ನಮ್ಮಿಬ್ಬರಿಂದ ಅದಕ್ಕೂ ಕೂಡ ಮತ್ತು ನನ್ನ ಮಗ ಎಲ್ಲರಿಗೂ ಥ್ಯಾಂಕ್ ಯು ವಿಶಸ್ನ ಕಳಿಸಿದ್ದಾನೆ. ಥ್ಯಾಂಕ್ ಯು ಅಂತ ಕಳಿಸಿದ್ದಾನೆ. ವಿಶಸ್ ಅವನಿಗೆ ಬಂದಿರೋ ವಿಶಸ್ಗೆ ಥ್ಯಾಂಕ್ ಯು ಅಂತ ಕಳಿಸಿದ್ದಾನೆ. ಸೊ ಅದಕ್ಕೂ ಕೂಡ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹಾಗೆ ನಮ್ಮ ಮೇಲೆ ಇರಲಿ ಅಂತೇಳಿ ಅಂದ್ಕೊಂಡು, ಹೇಗಿತ್ತು ನನ್ನ ಮಗನ ಬರ್ಡೇ ಬ್ಲಾಗ್ ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದ್ರ ಜೊತೆಗೆ ಒಂದು ಬ್ಲಾಗ್ನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನ ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.